ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿ ಈಗ ನಾಮಿನೇಟ್ ಪ್ರಕ್ರಿಯೆ ಜೋರಾಗಿ ನಡೆಯುತ್ತಿದೆ. ರಜತ್ ಅವರು ಬಿಗ್ ಬಾಸ್ ಮನೆಯಲ್ಲಿ ತಲೆ ಬೋಳಿಸಿದ್ರು. ಇದು ಚಾಲೆಂಜ್ ಆಗಿತ್ತು. ಅದೇ ರೀತಿಯ ಚಾಲೆಂಜ್ ನ ತ್ರಿವಿಕ್ರಮ್ಗೆ ನೀಡಲಾಗಿದೆ. ಈ ಸವಾಲನ್ನ ಸ್ವೀಕರಿಸಲು ಆರಂಭದಲ್ಲಿ ತ್ರಿವಿಕ್ರಮ್ ಹಿಂದೆ ಹಾಕಿದ್ದರು. ಇದೆಲ್ಲದರ ಬೆನ್ನಲ್ಲೇ ಮತ್ತೆ ತ್ರಿವಿಕ್ರಮ್ ಹಾಗೂ ಚೈತ್ರ ನಡುವೆ ವಾರ್ ಆಗಿದೆ. ಜೊತೆಗೆ ಶಿಶಿರ್ ಕೂಡ ಗರಂ ಆಗಿದ್ದಾರೆ. ಸದ್ಯ ಮನೆಯಲ್ಲಿ ಬಿಗ್ ಬಾಸ್ ಒಂದು ಟಾಸ್ಕ್ ನೀಡಿದ್ದಾರೆ. ಈ ಮನೆಯಲ್ಲಿ ಇರಲು ಯೋಗ್ಯತೆ ಇಲ್ಲದವರನ್ನ ಆರಿಸಿ ಬೆನ್ನಿಗೆ ಚೂರಿ ಹಾಕಬೇಕು ಎನ್ನುವ ಟಾಸ್ಕ್ ಬಿಗ್ ಬಾಸ್ ನೀಡಿದ್ದರು. ಈ ವೇಳೆ ಚೈತ್ರ ಅವರು ತ್ರಿವಿಕ್ರಮ್ ಅವರನ್ನ ನಾಮಿನೇಟ್ ಮಾಡುವುದಾಗಿ ಹೇಳಿದರು. ಈ ಬಗ್ಗೆ ತ್ರಿವಿಕ್ರಮ್ ಗರಂ ಆದಾಗ ಚೈತ್ರ ಅವರು ತ್ರಿವಿಕ್ರಮ್ ಹೇಳಿದ ಮಾತುಗಳನ್ನೆಲ್ಲ ಹೇಳಿದರು. ಮೋಕ್ಷಿತಾಗೆ ಸೈಕೋ ಎನ್ನುತ್ತೀರಾ ಎಂದಿದ್ದಾರೆ. ಈ ವೇಳೆ ತ್ರಿವಿಕ್ರಮ್ ಕೂಡ ಚೈತ್ರ ಅವರು ಶಿಶಿರ್ಗೆ ಹೆಣ್ಣು ಮಕ್ಕಳ ಹಿಂದೆ ತಿರುಗುತ್ತಿರುವ ಜೊಲ್ಲ ಎಂದು ಹೇಳಿದ್ದಾರೆ ಎಂದಿದ್ದಾರೆ. ಈ ವೇಳೆ ಚೈತ್ರ ಅವರು ನಾನು ಈ ರೀತಿ ಹೇಳೇ ಇಲ್ಲ ಎಂದು ವಾದಿಸಿದರು. ಅಷ್ಟೇ ಅಲ್ಲ, ಆ ರೀತಿ ಹೇಳಿದರೆ ನನ್ನ ನಾಲಿಗೆ ಬಿದ್ದು ಹೋಗಲಿ ಎಂದರು. ಇದನ್ನು ಕೇಳುತ್ತಿದ್ದಂತೆ ಶಿಶಿರ್ ಕೂಗಾಡಿದರು. ನನಗೆ ಈ ವಿಚಾರದ ಬಗ್ಗೆ ಕ್ಲಾರಿಟಿ ಸಿಗುವವರೆಗೂ ನಾನು ಕದಲಲ್ಲ. ಮಾನ ಮರ್ಯಾದೆ ಕಳೆದುಕೊಳ್ಳಲು ಇಲ್ಲಿ ಬಂದಿಲ್ಲ ಎಂದು ಗರಂ ಆಗಿದ್ದಾರೆ. ಇದಕ್ಕೂ ಮುಂಚೆ ಐಶ್ವರ್ಯ ಹಾಗೂ ಮಂಜು ನಡುವೆ ವಾರ್ ಆಗಿತ್ತು. ಐಶ್ವರ್ಯ ಅವರು ಉಗ್ರ ಮಂಜು ಅವರ ಬಗ್ಗೆ ಆರೋಪವೊಂದನ್ನ ಮಾಡುತ್ತಾರೆ. ರಾಜನ ಟಾಸ್ಕ್ ನಲ್ಲಿ ಮಂಜು ಅವರು ಮನೆಯವರ ಮೇಲೆ ಎರಗಿದ್ದರು. ಅದೇ ಕಾರಣವನ್ನ ನೀಡಿದ್ದಾರೆ. ಆಗ ಮಂಜು ಅವರು ಐಶ್ವರ್ಯ ಅವರನ್ನ ಸರಿಯಾಗಿ ತಿವಿದಿದ್ದಾರೆ. ನೀವು ಹೇಳುವ ಮಾತು ನಿಮಗೆ ನಾಚಿಕೆ ಆಗಬೇಕು ಎಂದು ಐಶ್ವರ್ಯಗೆ ಮಂಜು ಹೇಳಿದ್ದಾರೆ. ಮಾನಸಿಕವಾಗಿ ಕುಗ್ಗಿಸಕ್ಕೆ ನೋಡಿದರೆ ಕುಗ್ಗುವಂತ ಮಗಳೇ ಅಲ್ಲ ನಾನು. ಅದೇನು ಚುಚ್ಚಿ ಮಾತಾಡ್ತಿರೋ ಮಾತನಾಡಿ ಎಂದು ಅಬ್ಬರಿಸಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಐಶ್ವರ್ಯ ಕಳೆದ ವಾರ ಎಲಿಮಿನೇಟ್ ಆಗ್ಬೇಕಾಗಿತ್ತು. ಅವರು ಜಸ್ಟ್ ಮಿಸ್ ಆದ್ರು. ಅವರ ಪರವಾಗಿ ಶೋಭಾ ಶೆಟ್ಟಿ ಎಲಿಮಿನೇಟ್ ಆದರು. ಈಗ ಬಿಗ್ ಬಾಸ್ ನಲ್ಲಿ ಐಶ್ವರ್ಯ ಸಿಟ್ಟಾಗಿದ್ದಾರೆ. ನಾಮಿನೇಟ್ ವಿಚಾರದಲ್ಲಿ ಮಂಜು ಅವರನ್ನ ಎದುರು ಹಾಕಿಕೊಂಡಿದ್ದಾರೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.